ಬದಲಾಗುವಂತಹ ದಿನಗಳಲ್ಲಿ ನಾವಿದ್ದೀವಿ. ಅದಕ್ಕೆ ರಮೇಶ್ ಅವರು ತಂಡ ಬಹಳ ನಿರಂತರವಾಗಿ ಶ್ರಮಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡಿದಂಥ ಎಲ್ಲರೂ ಕೂಡ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಸಿಕ್ಕಾಗ ಒಂದು ಒಳ್ಳೆ ಕೆಲಸವನ್ನ ಮಾಡುವಂತಹ ಪ್ರಯತ್ನ ಮಾಡೋದಾದ್ರೆ ಅದಕ್ಕಿಂತ ದೊಡ್ಡ ಬಳಿ ಮುಂದೆ ಇಲ್ಲ ಭಾವಿಸ್ತಾ ಇದಕ್ಕೆ ನನಗೆ ಇಂಥದ್ದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ರಮೇಶ್. ಯಾಕಂದ್ರೆ ಸಮಾಜ ಕಾರ್ಯ ವಿದ್ಯಾರ್ಥಿಗಳು ಹೆಚ್ಚು ಒತ್ತು ಕೊಟ್ಟು ಅವರು ಸಮಾಜ ಕಾರ್ಯಕ್ಕೋಸ್ಕರ ಕೆಲಸ ಮಾಡ್ತಾರೆ. ಇವತ್ತು 6,000 ಜನರನ್ನ ಒಂದ್ ಕಡೆ ಸೇರಿಸುವಂತ ಒಂದು ವಿಷಯ ತಲುಪಿಸುವಂತ ಪ್ರಯತ್ನ ಮಾಡೋದು ಸುಲಭದ ಕೆಲಸ. ಆ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೊ ಇಂಥ ಕೃತಿಗಳನ್ನ ಅವರು ರಚಿಸಿದಂತವ್ರನ್ನ ಗೌರವಿಸಿ ಬಿಡುಗಡೆ ಮಾಡುವ ಕೆಲಸವನ್ನು ಕೂಡ ಗೌರವಿಸಿ ಮಾಡ್ತಾ ಇದ್ದಾರೆ. ಸೊ ಇಂಥದಕ್ಕೆ ಹೆಚ್ಚು ಆಗಬೇಕು. ರಮೇಶ್ ಬಹುಶಃ ಬಳಸ್ಕೊಳ್ಳಿ. ಬಹಳಷ್ಟು ಜನ ಇದ್ದಾರೆ ಇವತ್ತು. ಇದೆಲ್ಲ ಆತ್ಮೀಯರು ಕೂಡ ಬಹಳಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಹೊಸದಾದ ಬಳಸಬಹುದು, ನನ್ನ ಬಳಸಬಹುದು, ರಮೇಶ್ ಬಳಸಬಹುದು, ಬಹಳಷ್ಟು ಬೇರೆ ಬೇರೆ ಕೆಲಸ ಇದ್ದಾರೆ. ಬೆಳೆಸ್ಕೊಂಡು ನೀವು ಬೆಳೀರಿ, ಸಂಸ್ಥೆಗಳಲ್ಲಿ ಬಹಳಷ್ಟು ಸಮಾಜ ಕಾರ್ಯ ಇರ್ತಕ್ಕಂಥವ್ರು ಮತ್ತಷ್ಟು ಬೇರೆ ಬೇರೆ ಕಡೆ ಗುರುತಿಸಿ ಅವ್ರನ್ನ ಒಂದು ಕೆಲಸ ಸೇವಿಸುವಂತ ಪ್ರಯತ್ನ ಆಗಲಿ ಅಂತ ಹೇಳ್ತಾ ಈ ಕೆಲಸ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಅದಕ್ಕಿಂತ ಮುಂಚೆ ನಾನು ಸಮಾಜ ಕಾರ್ಯನ ತುಂಬಾ ಗೌರವಿಸಿದೆ. ಯಾಕಂದ್ರೆ ಸಿಟಿಯಲ್ಲಿ ಬಹುಶಃ ರೆಡ್ಡಿ ಅವರು ಮತ್ತೆ ನಮಗೆ ರಾಜೇಂದ್ರ ಪ್ರಸಾದ್ ಹೆಲ್ಪ್ ಮಾಡೋದು. ಇವತ್ತು ಈ ಸ್ಥಾನಕ್ಕೆ ಬಂದಾಗ ಸಮಾಜ ಕಾರ್ಯದಿಂದ ಬಂದಾಗ ನನಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. 10 ಪ್ರಶಸ್ತಿಗಳನ್ನ ಬಹುಶಃ ಈ ಸಮಾಜಕ್ಕೆ ಯಾವುದೇ ಇಲಾಖೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ನಮಗೆ ಮಾತ್ರ ಸಾಧ್ಯ ಆಗಿದೆ. ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿಗಳು 6 ವರ್ಷದವರೆಗೆ 10 ಜನಕ್ಕೆ ಮಾತ್ರ ಸಿಗುತ್ತೆ. ಅದು ನಮಗೆ ಸಿಕ್ಕಂಥದ್ದು. ಆಮೇಲೆ ಸಮಾಜ ಸೆಂಟ್ರಲ್ ಗವರ್ಮೆಂಟ್ ಕೇಂದ್ರ ಸರ್ಕಾರದ ಸ್ವಚ್ಛತಾ ಪಗವಾಡ ಪ್ರಶಸ್ತಿ, ಇಂಡಿಯನ್ ಎಮರ್ಜಿಂಗ್ ಐಕಾನ್ ಪ್ರಶಸ್ತಿ. ಯಾಕೆ ಇವೆಲ್ಲ ಸಿಕ್ಕಂದ್ರೆ ಈ ಸಮಾಜ ಕಾರ್ಯದ ಹಿನ್ನೆಲೆಯಲ್ಲಿ ನಾನು ಬಂದಿರೋದ್ರಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯಿತು, ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು, ಈ ಅವಕಾಶಗಳನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹಾಗೆ ಹೆಚ್ಚು ಪುಸ್ತಕಗಳನ್ನು ಓದುವಂತ ಹವ್ಯಾಸ ಈಗಲೂ ಇದೆ. ದಯಮಾಡಿ ಎಲ್ಲರೂ ಕೂಡ ಪುಸ್ತಕಗಳನ್ನು ಓದುವಂತ ಹವ್ಯಾಸನ ಯಾರು ಮುಂದುವರಿಸ್ಕೊಂಡು ಹೋಗ್ತೀರೋ ಅದು ತುಂಬಾ ಒಳ್ಳೆಯ ಪ್ರಯತ್ನ. ಇಂಥ ಒಂದು ಅವಕಾಶ ಮಾಡಿಕೊಟ್ಟಂತಹ ವೇದಿಕೆ ಎಲ್ಲರಿಗೂ, ವಿಶೇಷವಾಗಿ ರಮೇಶ್ ಅವರು ಬಹಳಷ್ಟು ನಿಷ್ಕಲ್ಮಶವಾಗಿ ಅನೇಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರ ಕೆಲಸಗಳಿಗೆ ನಾವು ಸದಾ ಜೊತೆಗಿರ್ತೀವಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ